ನೋಡಿ, ಅಭಿಮಾನ ಇರಬೇಕು ಯಾವತ್ತೂ ಕೂಡ, ಅಂಧಾಭಿಮಾನ ಇರಬಾರ್ದು. ಮೊನ್ನೆ ಒಂದು ಮಗುವಿಗೆ ಆ ಕೋಳ ಹಾಕಿಸಿ ಚೆ ನಂಬರ್ ಹಾಕಿಸಿ, ನಿಮಗೆ ನಿಜವಾಗ್ಲೂ ಅಭಿಮಾನ ಇದೆಯಾ? ರಾಯಣ್ಣ ಅವರ ವೇಷ ಇತ್ತಲ್ಲ, ಹಾಕಿಸ್ಬೋದಿತ್ತು. ಇದೀಗ ನೋಡಿ, ನಂದೀಶನ್ನು ಭೇಟಿ ಮಾಡಿಸಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಮಂಡ್ಯದಿಂದ ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ ಅಂತೇಳಿ ಸುದ್ದಿ ಬಂದಿತ್ತು. ಇದೀಗ ನಂದೀಶ್ ಪರ ವಕೀಲನ ಇನ್ನೂ ನೇಮಿಸಿಲ್ಲ ನಟ. ಆದರೆ ಏನು ಮಾಡೋಕ್ಕಾಗ್ತಾ ಇಲ್ಲ. ನೋಡಿ, ದರ್ಶನ್ ಪರವಾಗಿ ನಡೀತಾ ಇದೆ, ಒಟ್ಟಾರೆಯಾಗಿ ಕೇಸ್ ಬಗ್ಗೆ ನಡೀತಾ ಇದೆ. ಈತ ನಂದೀಶು. ಈಗ ಏನಾಗಬೇಕಾಗತ್ತೆ, ನೀವು ಪರ್ಟಿಕ್ಯುಲರ್ ಒಬ್ಬೊಬ್ಬ ಲಾಯರನ್ನು ಒಬ್ಬೊಬ್ಬರ ಕೇಸಲ್ಲಿ ಮಾಡಬೇಕಾಗತ್ತೆ. ಇವನಷ್ಟು ಮಾಡಿಲ್ಲ, ಇವನಿಷ್ಟು ಮಾಡಿದ್ದಾನೆ ಅಂಥೇಳಿ. ಈಗ ಅವರ ಅಕ್ಕ ಮತ್ತು ತಾಯಿಯನ್ನು ಮಾತಾಡಿಸಿದ್ವಿ. ಅವ್ರು ಹೇಳಿದ್ರು, ಸರ್ ನಮ್ಮ ಹತ್ರ ಏನು ದುಡ್ಡಿಲ್ಲ ಸರ್ ಹೋಗಲಿಕ್ಕೆ, ಯಾರೋ ಗಾಡಿ ಕೊಟ್ಟಿದ್ದಾರೆ, ಡೀಸೆಲ್ ಪೆಟ್ರೋಲ್ ಇಲ್ಲ ಅಂಥೇಳಿ. ಈಗ ಭೇಟಿ ಅಂತೂ ಆಗಿದ್ದಾರೆ, ಮಗ ಏನೋ ಖುಷಿಯಾಗಿದ್ದಾನೆ. ಆದರೆ ಲಾಯರ್ ಇಲ್ಲ, ಯಾರು ಕೂಡ ಇವರಿಗೆ ಲಾಯರ್ ಇಲ್ಲ. ಇವರು ನಂದೀಶ್ ಅವರ ಅಕ್ಕ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ನೋವು ಆಯಿತು ಸರ್, ನೋವು ಆಯಿತು. ಮಾತಾಡಿದ್ವಿ, ಏನೋ ಒಂದು ಮಾಡೋಣ ಇರಪ್ಪ ಅಂತ. ಅವನಿಗೂ ಧೈರ್ಯ ಹೇಳಿದ್ದೀವಿ. ಅಮ್ಮನ್ನು ತೋರಿಸ್ಕೊಂಡು ಮಾತಾಡ್ಕೊಂಡು ಮಕ್ಕಳನ್ನು ತೋರಿಸ್ಕೊಂಡು ಬಂದಿದ್ದೀವಿ ಸರ್. ಯಾವತ್ತು ಹೋಗಿದ್ರಿ? ಸೋಮವಾರ ಹೋಗಿದ್ವಿ ಸರ್. ಏನೂ ಮಾತಾಡಿಲ್ಲ ಸರ್. ನಾವು ಅದ್ರ ಬಗ್ಗೆ ಕೇಳಲೂ ಇಲ್ಲ, ನಾವು ಅದ್ರ ಬಗ್ಗೆ ಮಾತಾಡಲೂ ಇಲ್ಲ. ಅಪ್ಪನ ಹತ್ರ 2 ನಿಮಿಷ, ಅಮ್ಮನ ಹತ್ರ 2 ನಿಮಿಷ, ಏನಿಲ್ಲ, ಆರೋಗ್ಯ ನೋಡ್ಕೊಳ್ಳಿ ಅಮ್ಮ ಅಷ್ಟೇ, ಚೆನ್ನಾಗಿದೆ. ಮಕ್ಳ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ಅಳು ಬಂತು. ನಾವೇ ಸ್ವಲ್ಪ ಧೈರ್ಯ ತುಂಬಿ ಬಂದಿದ್ದೀವಿ, ಏನೋ ಒಂದು ಮಾಡೋಣ ಇರಪ್ಪ. ಅವನು ಕುಗ್ಗೋಗ್ಬಿಟ್ರೆ ನಮಗೂ ಕಷ್ಟ ಆಗುತ್ತಲ್ವ ಸರ್, ಅಷ್ಟು ಮಾತಾಡ್ಕೊಂಡು ಬಂದಿದ್ದೀವಿ. ಇನ್ನೂ ಏನೂ ಮಾತಾಡಿಲ್ಲ ಸರ್. ನಾವು ನಮ್ಮ ತಮ್ಮನ ಹತ್ರನೂ ಏನೂ ಮಾತಾಡಿಲ್ಲ, ನಾವು ವಕೀಲರು ಇನ್ನೂ ನೋಡಿಲ್ಲ. ಇವತ್ತು ಕೋರ್ಟ್ ನೋಡಿಕೊಂಡು ಏನು ವರದಿ ಬರುತ್ತೆ ನೋಡಿಕೊಂಡು ಅದ್ರ ಮೇಲೆ ಯಾರನ್ನಾದ್ರೂ ಹಿಡಿಯೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ. ಸಾಲ ಸೋಲೆ ಮಾಡಬೇಕು ಸರ್. ನಮ್ಮ ಹತ್ರ ಅಂತೂ ಹಣಕಾಸು ವ್ಯವಸ್ಥೆ ಇಲ್ಲ. ಸಾಲ ಸೋಲ ಮಾಡಬೇಕು, ಎಲ್ಲರ ಹತ್ರನೂ ಸ್ವಲ್ಪ ಇಸ್ಕೊಂಡೇ ಮಾಡಬೇಕು. ಬರ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಇವಾಗ್ಲೂ ನೋಡೋಣ. ಅಲ್ಲ, ಅವ್ರ ಕಡೆ ಯಾರು ಇದುವರೆಗೂ ಕೂಡ ಇಲ್ಲ ಸರ್, ಯಾರೂ ಬಂದಿಲ್ಲ. ನೋಡೋಣ ಸರ್ ಏನಾಗುತ್ತೆ ಅಂತ ನಾವು ಕಾಯ್ತಿದ್ದೀವಿ. ಈಗ ಮಂಡ್ಯದಿಂದ ಆನಂದ್ ಇದ್ದಾರೆ ನಮ್ಮೊಂದಿಗೆ. ಆನಂದ್, ಈ ಹಿಂದೆ ಅವರಿಗೆ ಒಂದು ಗಾಡಿ ಕೊಟ್ಟಿದ್ದರು ಸ್ಥಳೀಯರು, ಡೀಸೆಲ್ ಇರಲಿಲ್ಲ. ನಂದೀಶು ಅವರ ತಾಯಿ ಕೂಡ ಅಸ್ವಸ್ಥಗೊಂಡಿದ್ದರು. ಇದಕ್ಕೆ ಏನು ಈ ಕಡೆಯಿಂದ ಏನಿದೆ ರಿಪೋರ್ಟ್, ನಿಮಗೆ ಇನ್ಪುಟ್ಸ್ ಇದ್ದಾರೆ ಈ ಸ್ಟೋರಿ ಬಗ್ಗೆ? ಜಯಪ್ರಕಾಶ್ ಶೆಟ್ಟಿ, ನಂದೀಶ್ ಕುಟುಂಬ ತೀವ್ರವಾಗಿ ಆರ್ಥಿಕ ಸಂಕಷ್ಟದಲ್ಲಿರುವಂಥ ಕುಟುಂಬ. ಇಡೀ ಕುಟುಂಬ ಕೂಲಿ ಮಾಡ್ಕೊಂಡೇ ಜೀವನ ನಡೆಸ್ತಾ ಇತ್ತು. ಈಗ ನಂದೀಶ್ ತಂದೆಗೆ ವಯಸ್ಸಾಗಿದೆ, ಅವರ ತಮ್ಮಂಗೆ ಅಥವಾ ಅವರ ಅಮ್ಮಗೆ ಏನೋ ಅಸ್ತಮದಿಂದ ಬಳಗ್ತಾ ಇದ್ದಾರೆ. ಅದರ ಜೊತೆಗೆ ಏನೋ ಆತ ಬಂಧನ ಆದ ನಂತರ ಆಕೆಯ ಆರೋಗ್ಯ ಅಂದರೆ ತೀವ್ರವಾಗಿ ಹದಗೆಟ್ಟಿತ್ತು. ಅದರಿಂದ ಇಡೀ ಕುಟುಂಬ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರು. ಜೊತೆಗೆ ಇವ್ರು ಮೊದಲೇ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ರಿಂದ ಬೆಂಗಳೂರಿಗೆ ಹೋಗಿ ಆತನನ್ನು ಜೈಲಿನಲ್ಲಿ ಭೇಟಿ ಮಾಡ್ಕೊಂಡು ಬರೋದಕ್ಕೂ ಕೂಡ ದುಡ್ಡಿರಲಿಲ್ಲ. ಗಾಡಿ ಕೊಡ್ತೀನಿ ಅಂದರೂ ಕೂಡ ಅವ್ರ ಬಳಿ ಪೆಟ್ರೋಲ್ ಹಾಕ್ಸೋಕ್ಕೂ ಡೀಸೆಲ್ ಹಾಕ್ಸೋಕ್ಕೂ ಕೂಡ ದುಡ್ಡಿರಲಿಲ್ಲ. ಯಾರೋ ಅಂದರೆ ಸಂಬಂಧಿಕರ ನೆರವಿನಿಂದ ಸದ್ಯ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಬಂದಾದ ನಂತರ ಅಂದರೆ ಭೇಟಿಯಾದ ನಂತರ ಅವರ ಅಮ್ಮನ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗಿದೆ, ಆದರೆ ಸಂಪೂರ್ಣವಾಗಿ ಚೇತರಿಕೆ ಆಗಿಲ್ಲ. ಇನ್ನು ಮಗನಿಗೆ ಒಂದಷ್ಟು ಧೈರ್ಯ ತುಂಬಿ ಬಂದಿದ್ದಾರೆ. ಆಗೋಗಿದೆ, ಹೀಗಾಗಿ ನೀನು ಮುಂದೆ ಧೈರ್ಯವಾಗಿರೋ ಅನ್ನೋ ಒಂದು ಮಾತನ್ನು ಹೇಳಿ ಬಂದಿದ್ದಾರೆ. ಆದರೆ ವಕೀಲರ ನೇಮಕ ವಿಚಾರವಾಗಿ ಇನ್ನೂ ಕೂಡ ಯಾವುದೇ ರೀತಿಯ ನಿರ್ಧಾರ ಆಗಿಲ್ಲ. ಯಾಕೆಂದರೆ ಒಂದು ಕಡೆ ದರ್ಶನ್ ಕಡೆಯವರು ಯಾರಾದರೂ ಅಂದರೆ ವಕೀಲರನ್ನ ನೇಮಕ ಮಾಡಿಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನಂದೀಶ್ ಕುಟುಂಬ ಇತ್ತು. ಆದರೆ ಈವರೆಗೂ ಕೂಡ ಅದಾಗಿಲ್ಲ. ಇನ್ನು ನಂದೀಶ್ನನ್ನು ಕೂಡ ಈ ಬಗ್ಗೆ ಕೇಳಿದ್ದಾರೆ, ಆದರೆ ಆತನಿಗೂ ಕೂಡ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಜೊತೆಗೆ ಮೊದಲೇ ಆರ್ಥಿಕ ಹೊರೆ ಇರೋದ್ರಿಂದ, ಸಂಕಷ್ಟದಲ್ಲಿರೋದ್ರಿಂದ ಒಂದು ವೇಳೆ ಹೈಕೋರ್ಟ್ ವಕೀಲರನ್ನು ನೇಮಿಸಬೇಕು ಅಂದರೆ ಒಂದಷ್ಟು ದುಡ್ಡು ಬೇಕಾಗುತ್ತೆ. ಆಗ ಏನಪ್ಪ ಪರಿಸ್ಥಿತಿ ಅನ್ನೋ ಒಂದು ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ಒಂದಷ್ಟು ಸಂಬಂಧಿಕರು ಧೈರ್ಯವನ್ನು ಕುಟುಂಬಸ್ಥರು ಕೇಳಿದ್ದಾರೆ, ನಾವಿದ್ದೀವಿ, ನೀವೇನು ಹೆದರಬೇಡಿ ಅಂತ. ಆದರೆ ವಕೀಲರನ್ನ ನೇಮಕ ಮಾಡಲೇಬೇಕು ಅಂದರೆ ಅವರು ಆರ್ಥಿಕವಾಗಿ ಸಂಕಷ್ಟದಲ್ಲಿರೋದ್ರಿಂದ ಎಷ್ಟೇ ಸಹಾಯ ಮಾಡಿದ್ರು ಕೂಡ ಒಂದಷ್ಟು ಸಾಲವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇಡೀ ಕುಟುಂಬ ಈಗಲೂ ಕೂಡ ಕಣ್ಣೀರಿಡುವ ಪರಿಸ್ಥಿತಿಯಲ್ಲೇ ಇದೆ. ಜಯಪ್ರಕಾಶ್ ಶೆಟ್ಟಿ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.